ನಮಸ್ಕಾರ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಾಜ್. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಅವಿಭಾಜ್ಯ ಸಮಯದಲ್ಲಿರುವಂತಹ 5.4 ಅವಿಭಾಜ್ಯ ಅಪವರ್ತಿಸುವಿಕೆ ಈ ಅಧ್ಯಾಯದಲ್ಲಿ ನಾವೇನ್ ನೋಡ್ತೀವ್ರಿ. ಈ ವಿಡಿಯೋದಲ್ಲಿ ಏನ್ ನೋಡಕತ್ತೀವಿ ಅಂದ್ರಿ, ಎರಡು ಸಂಖ್ಯೆಗಳ ಸಹ ಅವಿಭಾಜ್ಯಗಳು ಎಂದು ಪರಿಶೀಲಿಸುವುದು ಕ್ರಮ ಮುಖ್ಯವೇ, ಎರಡು ಸಂಖ್ಯೆಗಳ ಗುಣಲಬ್ಧ ಅವಿಭಾಜ್ಯ ಅಪವರ್ತಿಸುವಿಕೆ ಮತ್ತು ಲೆಕ್ಕಾಚಾರ ಮಾಡಿ. ಈ ಲೆಕ್ಕಾಚಾರ ಮಾಡಿ ವಿಡಿಯೋದ ಲಾಸ್ಟ್ಗ ಲೆಕ್ಕಾಚಾರ ಮಾಡಿ ಇರ್ತದ್ರಿ. ಈಗ ಅಭ್ಯಾಸವನ್ನ ನೋಡೋಣ ನೋಡ್ರಿ. ಅವಿಭಾಜ್ಯ ಅಪವರ್ತಿಸುವಿಕೆ ಅಂದ್ರೆ ಏನ್ರಿ? ಎರಡು ಸಂಖ್ಯೆಗಳು ಸಹ ಅವಿಭಾಜ್ಯಗಳೇ ಎಂದು ಪರೀಕ್ಷಿಸುವುದು. ಅಂದ್ರೆ ಏನ್ರಿ? ನಮಗ್ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಗೊತ್ತೈತ್ರಿ. ಏನ್ರಿ? ಅವು ಎರಡು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು ಏನಾಗಿರ್ಬೇಕು? ಅದ್ರೊಳಗ ಒಂದ್ ಅನ್ನೋದು ಮಾತ್ರ ಕಾಮನ್ ಆಗಿರ್ಬೇಕು. ಬೇರೆ ಯಾವ ಅಪವರ್ತನಗಳು ಸಾಮಾನ್ಯವಾಗಿ ಇರಬಾರ್ದು. ಇಲ್ಲಿ ಶಿಕ್ಷಕ 56 ಮತ್ತು 63ಗಳು ಸಹ ಅವಿಭಾಜ್ಯಗಳೇ ಅಂತಾರ್ರಿ. ನೋಡ್ರಿ, ಅಂಚು ಮತ್ತು ಗುಣ ಅವುಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತಗಳನ್ನು ಹೊಂದಿದ್ದರೆ ಅವುಗಳನ್ನು ಸಹ ಅವಿಭಾಜ್ಯಗಳಲ್ಲ ನಾವು ಪರೀಕ್ಷಿಸೋಣ. ಇನ್ನ ಅಂಚು ಇದ್ದವ್ರು ಏನ್ ಹೇಳ್ತಾರ್ರಿ? 56 ಇದನ್ನ ಅವಿಭಾಜ್ಯ ಅಪವರ್ತನ ಮಾಡ್ತಾರ್ರಿ. 14 × 4 ಮಾಡ್ತಾರೋ. ಇನ್ನು 63ರದ 21 × 3 23 63 14 56 ಎಂದು ನಾನು ಬರೆಯಬಹುದು. 14 ಮತ್ತು 4 56ರ ಅಪವರ್ತನಗಳಾಗಿವೆ. ಅಲ್ಲದೆ 21 ಮತ್ತು 3 63ರ ಸಾಮಾನ್ಯ ಅಪವರ್ತನಗಳಾಗಿವೆ. ಹಾಗಾಗಿ ಅಲ್ಲಿ ಸಾಮಾನ್ಯ ಅಪವರ್ತನಗಳಿಲ್ಲ. ಇಲ್ಲಿ ನೋಡ್ರಿ, ಇದ್ರೊಳಗ ಇಲ್ಲಿ 14 ಐತಿ, ಇಲ್ಲಿ ಯಾವುದೇ ತರಂತ ಸಾಮಾನ್ಯವಾಗಿ ಅಪವರ್ತನ ಇಲ್ಲ. ಹಾಗಾಗಿ ಅಲ್ಲಿ ಸಾಮಾನ್ಯ ಅಪವರ್ತನಗಳಿಲ್ಲ. ಆದ್ದರಿಂದ ಇದು ಸಹ ಅವಿಭಾಜ್ಯ ಸಂಖ್ಯೆಗಳ ಅಂತಾರು. ಇವರ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದಾಗ ಏನಾಕೈತ್ರಿ? ಇಲ್ಲಿ ನೋಡ್ರಿ, ಗುಣ ಇದ್ದಾವ ಏನ್ ಹೇಳ್ತಾನ್ರಿ ಅವಾಗ? ತಡೆಯಿರಿ ನಾನು 56 8 × 56 ರೀ. ಹಂಗಾರಿ 63 9 63 ಆಕೈತ್ರಿ. 7 9 63 ಆಕೈತಿ ಎಂದು ಬರೆಯಬಹುದು. ಎರಡು ಸಂಖ್ಯೆಗಳು ಅಪವರ್ತನ 7 ಆಗಿದೆ. ಆದ್ದರಿಂದ ಅವುಗಳು ಸಹ ಅವಿಭಾಜ್ಯಗಳಲ್ಲ. ಅಂದ್ರೆ ನೋಡ್ರಿ, ಮೊದಲ ಅಂಶು ಏನ್ ಹೇಳ್ತಾನು? ಇವ ಸಹ ಅವಿಭಾಜ್ಯ ಸಂಖ್ಯೆ ಆಗ್ಯಾವ ಅಂತಾನು. ಹಾಗಾದ್ರೆ ಗುಣ ಏನ್ ಹೇಳಕತ್ತಾನ್ರಿ? ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿಲ್ಲ ಅನ್ನಕತ್ತಾನ. ಹಂಗಾದ್ರ ಯಾವ ಆಗ್ಯಾವು ಯಾವ ಆಗಿಲ್ಲ ನೋಡೋಣ್ರಿ. ಮುಂದ ಏನ್ ಮಾಡ್ತಾರ್ರಿ? ನೋಡ್ರಿ, ಇಲ್ಲಿ ಮುಂದೆ ಏನೈತ್ರಿ? ಆದರೆ ಅಂಶು ಎಲ್ಲಿ ತಪ್ಪಿದ್ದಾನೆ? ಹಾಗಾದ್ರೆ ಇದ ಕರೆಕ್ಟ್ ಇಲ್ರಿ. ಈಗ 56 ಮತ್ತು 56ರದ 7 ಮತ್ತು 8 ವೇಳೆ 56 ಆಕೈತ್ರಿ. 9 ವೇಳೆ 63 ಆಕೈತಿ. ಹಾಗಾದ್ರೆ ಇಲ್ಲಿ ಏನ್ ಕಾಮನ್ ಐತಿ? ಇಲ್ಲಿ 7 ಕಾಮನ್ ಐತ್ರಿ, ಇಲ್ಲಿ 7 ಕಾಮನ್ ಐತಿ. ಹಾಗಾದ್ರೆ ಇದ ಒಂದು ಸಹ ಅವಿಭಾಜ್ಯ ಸಂಖ್ಯೆ ಆಕೈತಿ. ಹಾಗಾದ್ರ ಅಂಶು ಎಲ್ಲಿ ತಪ್ಪಿದ್ದಾನೆ ರೀ? ಎಲ್ಲಿ ತಪ್ಪಿದ್ರವ? 56 14 × 4 ಎಂದು ಬರೆಯುವುದರಿಂದ 14 ಮತ್ತು 4 ಇವೆರಡು 56ರ ಅಪವರ್ತನಗಳೆಂದು ನಮಗೆ ತಿಳಿಯುತ್ತದೆ. ಆದರೆ ಇದು 56ರ ಎಲ್ಲ ಅಪವರ್ತನಗಳನ್ನು ತಿಳಿಸುವುದಿಲ್ಲ. ಅಂದ್ರೆ 56ರ ಎಲ್ಲಾ ಅಪವರ್ತನಗಳನ್ನು ಹೇಳಾಕತ್ತೇನ್ರಿ. ಎಲ್ಲಾ ಅಪವರ್ತನಗಳು ಬರ್ದಿಲ್ರಿ ಅವ. ನುಸ್ತ ಏನ್ ಮಾಡ್ಯಾನ್ರಿ? ಯಾವುದೋ ಒಂದು ಅಪವರ್ತನ ತಗೊಂಡಾನು, ಬರ್ದಾನು. ಇನ್ನ 63ರ ಅಪವರ್ತನಗಳಿಗೂ ಇದುವೇ ಅನ್ವಯವಾಗುತ್ತದೆ. 63ರ ಅಪವರ್ತನಗಳು ಸೇಮ್ ರೀ. ಎಲ್ಲ ನೋಡ್ಬೇಕಂತ. ಇನ್ನೊಂದು ಉದಾಹರಣೆ ಪ್ರಯತ್ನಿಸಿ. ನೋಡ್ರಿ, 80 ಮತ್ತು 63 ಎರಡೂ ಸಂಖ್ಯೆಗಳನ್ನು ಅಪವರ್ತಿಸಲು ಹಲವಾರು ವಿಧಾನಗಳಿವೆ. ಅಂದ್ರಿ ಒಂದ ಟೈಪ್ ಇಲ್ಲ, ಇದಕ್ಕ ಹಲವಾರು ವಿಧಾನಗಳು ಅದಾವು ಅಂತಾರ್ರಿ. ನೋಡ್ರಿ, ಇದನ್ನ 80ನ್ನ ನಾ ಹೆಂಗ್ ಬರಿಬಹುದ್ರಿ? 40 × 2 ಬರಿಬಹುದು. 4 2 8 80 ಆಕೈತಿ. ಏನು 20 × 4 ಬರಿಬಹುದು. 10 × 8 ಬರಿಬಹುದ್ರಿ. ಇನ್ನ 16 × 5 ಬರಿಬಹುದು. ಇನ್ನು 63ನ
9 ಏಳೆ 63 ರೀ, 21 ಮೂರ್ಲೆ 63 ರೀ. ಇನ್ನ ಕೆಳಗೆ ನೋಡ್ರಿ, ಈ ಸಂಖ್ಯೆಗಳನ್ನು ಪರಿವರ್ತಿಸಲು ಇನ್ನೂ ಬಹಳಷ್ಟು ವಿಧಾನಗಳಿರಬಹುದು ಎಂಬುದನ್ನು ತಿಳಿಸಲು ಕ್ವಶನ್ ಮಾರ್ಕ್ ಕೊಟ್ಟಾರಂತ್ರಿ. 3 ಕ್ವಶನ್ ಮಾರ್ಕ್ ಇವನ್ ಯಾಕೆ ಕೊಟ್ಟಾರಂದ್ರ ರೀ, ಇನ್ನೂ ಸಂಖ್ಯೆ ಇನ್ನೂ ಈ ರೀತಿಯಾಗಿ ಅಲ್ರಿ, ಇನ್ನೂ ರೀತಿಯಾಗಿ ನಾವು ಇದನ್ನ ಕಂಡು ಹಿಡಿಬಹುದಂತ ಹೇಳಾಕತ್ತಾರು. ಹಾಗಾದ್ರ ಆದರೆ ಇನ್ನೂ ಈ ರೀತಿ ಅಂದ್ರೆ ಹೆಂಗ್ರಿ, 42 ಅದಾವ. ಇನ್ನ ಇದ್ರ ಮೇಲೆ ಇನ್ನ ಮುಂದೆ ಅಪವರ್ತನಗಳು ಬರ್ತಾವಂತ. ಆದರೆ ನಾವು ಯಾವುದಾದರೂ ದತ್ತ ಅಪವರ್ತಿಸುವಿಕೆಯನ್ನು ತೆಗೆದುಕೊಂಡಾಗ, ಉದಾಹರಣೆ 80 ರೀ, 80 16 ಇಂಟು 5 16 ಇಲ್ಲಿ 80 ಆಕತ್ರಿ, 63 9 ಏಳೆ 63. ಇಲ್ಲಿ ಸಾಮಾನ್ಯ ಅಪವರ್ತನಗಳಿಲ್ಲ, ಇಲ್ಲಿ ಸಾಮಾನ್ಯ ಅಪವರ್ತನಗಳದಾವನ್ರಿ, ಅಪವರ್ತನಗಳು ಇಲ್ಲ. 80 ಮತ್ತು 63 ಸಹ ಅವಿಭಾಜ್ಯ ಸಂಖ್ಯೆಗಳನ್ನು ಪರಿಗಣಿಸಬಹುದೇ? ಹಂಗಾರ ಇಲ್ಲಿ ಏನ್ ಮಾಡ್ಯಾರ ಅವ್ರ, 80ರ ಅವಿಭಾಜ್ಯ ಅಪವರ್ತನಗಳು 80 ಮತ್ತು 63ರ ಅವಿಭಾಜ್ಯ ಅಪವರ್ತನಗಳು ತೆಗದಾರ್ರಿ, ಅಪವರ್ತನಗಳು ತೆಗದಾರು. ಆದ್ರ ಇಲ್ಲಿ ನೋಡ್ರಿ, ಇಲ್ಲಿ ಕಾಮನ್ ಅದಾವೇನ್ರಿ, ಅವು ಕಾಮನ್ ಇಲ್ರಿ. ಅವಿಭಾಜ್ಯ ಅಂದ್ರ ಅವು ಅವಿಭಾಜ್ಯ ಅಪವರ್ತನಗಳಲ್ಲ, ಒಟ್ಟು ಅಪವರ್ತನಗಳನ್ನು ತೆಗದಾರು. ಇಲ್ಲಿ ಯಾವ್ರೆ ಕಾಮನ್ ಅದಾವೇನ್ರಿ, ಇಲ್ರಿ. ಹಾಗಾದ್ರೆ ನಾವು ಇದನ್ನ ಏನಂತಾರ ಅವ್ರ, ಸಹ ಅವಿಭಾಜ್ಯ ಸಂಖ್ಯೆಗಳಂತ ಬರಿಬೋದೇನ್ರಿ? ಇಲ್ರಿ. ಯಾಕಂದ್ರ ರೀ, ನಾವ್ ಇದೀಗ ನೋಡಿದವ್ರ ಗತ್ಲಿ ಒಂದತ್ರ ಮೇಲೆ ನಾವು ಹೇಳಕ್ ಬರಂಗಿಲ್ಲ, ಪರಿಗಣಿಸಲು ಸಾಧ್ಯವಿಲ್ಲ, ಇಲ್ಲ ಅಂತ ಹೇಳ್ಬೋದು. ಅಂಚು ಮಾಡಿದ ಮೇಲೆ ತಪ್ಪಿನಂತೆ ಸಂಖ್ಯೆಗಳನ್ನು ಅಪವರ್ತಿಸಲು ಬೇರೆ ವಿಧಾನಗಳಿರಬಹುದು ಎಂದು ನಾವು ತೀರ್ಮಾನಿಸಲು ಸಾಧ್ಯವಿಲ್ಲ. ಅಂದ್ರ ರೀ, ಅಂಚು ಇದೀಗ ಏನ್ ತಪ್ಪು ಮಾಡ್ಯಾನ್ರಲ್ಲ, ಅದನ್ನ ನಾವ್ ಇನ್ನೊಮ್ಮೆ ಮಾಡಕ್ ನಡೆಯಂಗಿಲ್ಲ. ಅಂದ್ರ ಅವ ಒಂದ ತರನಾದಂತಹ ಏನ್ ಮಾಡಿದ್ರವ, ಒಂದು ತರನದ ಅಪವರ್ತನಗಳನ್ನ ನೋಡಿ ಡೈರೆಕ್ಟ್ ಹೇಳ್ಬಿಟ್ಟಿದ್ರಿ. ಹಂಗ ಮಾಡುವಂಗಿಲ್ರಿ, ಎಲ್ಲ ನೋಡ್ಬೇಕಾಕತಿ. ಇದರ ಅರ್ಥವೇನೆಂದರೆ, ಎರಡು ಸಂಖ್ಯೆಗಳು ಸಹ ಅವಿಭಾಜ್ಯಗಳೇ ಎಂದು ಪರೀಕ್ಷಿಸಲು ನಮಗೆ ಹೆಚ್ಚು ಕ್ರಮಬದ್ಧವಾಗಿ ವಿಧಾನವನ್ನು ಅಗತ್ಯವಾಗಿದೆ. ಅಂದ್ರೀ, ಈಗ ಅವು ಒಂದು ತಪ್ಪನಕ್ ಬರಂಗಿಲ್ಲ, ಇವಂದು ತಪ್ಪನಕ್ ಬರಂಗಿಲ್ಲ. ಇವ್ ಏನ್ ಮಾಡ್ಯಾನ್ರಿ, ಇಲ್ಲಿ ಪೂರ್ಣವಾಗಿ ಬಿಡಿಸ್ಯಾನು. ಅಂದ್ರ ಅವ್ ಏನ್ ಮಾಡ್ಯಾನ್ರಿ, ಅರ್ಧ ಬಿಡಿಸ್ಯಾನು. ಹಾಗಾದ್ರೆ ಇಲ್ಲಿ ಅವಂದು ತಪ್ಪನಕ್ ಬರಂಗಿಲ್ರಿ, ಇವಂದು ತಪ್ಪನಕ್ ಬರಂಗಿಲ್ಲ. ಇದಕ್ಕ ಇನ್ನೂ ಹೆಚ್ಚು ಕ್ರಮಬದ್ಧವಾಗಿ ಬಿಡಿಸಬಹುದು ಅಂತ ಐತಿ. ಮುಂದ್ ನೋಡ್ರಿ, ಅವಿಭಾಜ್ಯ ಅಪವರ್ತಿಸುವಿಕೆ ಅಂದ್ರೆ ಯಾವ ರೀತಿ ಬಿಡಿಸಬಹುದು ಅಂತ ಐತಿ ನೋಡ್ರಿ. ಅವಿಭಾಜ್ಯ ಅಪವರ್ತಿಸುವಿಕೆ, ಒಂದು ಸಂಖ್ಯೆ 56 ತೆಗೆದುಕೊಳ್ಳಿ. ಇದು ಸಂಯುಕ್ತ ಸಂಖ್ಯೆ. ಇದೇನ್ರಿ, ಸಂಯುಕ್ತ ಸಂಖ್ಯೆ ಆಗಿತ್ರಿ, ಇದು ಅವಿಭಾಜ್ಯ ಸಂಖ್ಯೆ ಆಗಿಲ್ಲ. ಇದನ್ನ 56 = 4 × 14 ಎಂದು ಬರೆಯಬಹುದು ಎಂಬುದನ್ನು ಗಮನಿಸಿ. ಆದ್ದರಿಂದ 4 ಮತ್ತು 14 ಇವೆರಡೂ 56ರ ಅಪವರ್ತನಗಳಾಗಿವೆ. ಹಂಗಾರ 4 ಮತ್ತು 14 56ರ ಅಪವರ್ತನಗಳು ರೀ. ಈಗ ಇವುಗಳಲ್ಲಿ ಒಂದನ್ನು ತೆಗೆದುಕೊಳ್ಳಿ, 14 ತಗೋರಿ. 14 ಸಹ ಇದು ಸಂಯುಕ್ತ ಸಂಖ್ಯೆ ಐತ್ರಿ, 14. ಹಂಗಾರ ಇದರ ಅಪವರ್ತನಗಳು ಬರ್ತಾವು. ಹಾಗಾದ್ರೆ 14ನ್ನ 2 × 7 ಅಂತ ಬರೀಬಹುದ್ರಿ. ಹಾಗಾರ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ ಸಿಕ್ತು, ಇಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ ಸಿಕ್ತು. ಹಾಗಾದ್ರೆ ಇವ ಸಂಯುಕ್ತ ಸಂಖ್ಯೆಗಳು ಅಲ್ಲ. ಸಂಯುಕ್ತ ಸಂಖ್ಯೆಗಳು ಬರ್ಲಿಲ್ಲ ಅಂದ್ರೆ ಏನ್ರಿ, ಅವಿಭಾಜ್ಯ ಸಂಖ್ಯೆಗಳು ಬಂದು ಅಂದ್ರ ನಾವು ಅವರ ಅಪವರ್ತನಗಳನ್ನ ಮಾಡಕ್ ಬರಂಗಿಲ್ಲ. ಇನ್ ನೋಡ್ರಿ, 56ರದ ಇಲ್ಲೇನದು, ಮೊದಲೇನಿತ್ತು 4 14 ಇತ್ತು. ಈ 4 ಹಂಗ ಬರ್ಕೊಂಡಾರ. ಈಗ 14ರದ ಏನಾಗೈತಿ, 2 × 7 ಬಂದೈತಿ, ಅದನ್ನ ಇಲ್ಲಿ ಇಟ್ಟಾರು. ಈಗ ನೋಡ್ರಿ, ಈಗ 4 ಒಂದು ಸಂಯುಕ್ತ ಸಂಖ್ಯೆ ಐತಿ, ಇದು 4 ಸಂಯುಕ್ತ ಸಂಖ್ಯೆ ಐತಿ, 2 ಅವಿಭಾಜ್ಯ ಸಂಖ್ಯೆ, 7 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಇವನ್ 2 ಬಿಟ್ಬಿಟ್ರಿ. ಇನ್ 4 ಒಂದು ಸಂಯುಕ್ತ ಸಂಖ್ಯೆ, ಮತ್ತೆ ಅದನ್ನ 2 × 2 ಅಂತ ಹೊಡಿಬಹುದ್ರಿ. ಹೊಡೆದು ಈ ರೀತಿಯಾಗಿ ಬರ್ಕೋಬಹುದು, 2 × 2 × 2 × 7 ಅಂತ ಬರ್ಕೋಬಹುದು. ನೋಡ್ರಿ, ಎಲ್ಲ ಅಪವರ್ತನಗಳು 2 ಮತ್ತು 7 ಇವು ಅವಿಭಾಜ್ಯ ಸಂಖ್ಯೆಗಳು. ಆದ್ದರಿಂದ ನಾವು ಇವುಗಳನ್ನು ಪುನಃ ಭಾಗಿಸಲು ಸಾಧ್ಯವಿಲ್ಲ. ಅಂದ್ರೆ ನೋಡ್ರಿ, 2 ಮತ್ತು 7 2 ಅವಿಭಾಜ್ಯ ಸಂಖ್ಯೆ ರೀ, ಅವನ್ನ ಪುನಃ ಭಾಗಿಸಲು ಬರಂಗಿಲ್ರಿ. ನೀವು ಈ ರೀತಿಯಾಗಿ ಕಂಡು ಹಿಡಿದ್ರ ನಡಿತೈತಿ. ಇನ್ನೊಂದು ರೀತಿಯಾಗಿ ನಾವು ಕಂಡು ಹಿಡಿಬಹುದು ಅವಿಭಾಜ್ಯ ಅಪವರ್ತನಗಳನ್ನು. ಈ ರೀತಿಯಾಗಿ ಕಂಡು ಹಿಡಿಬಹುದು ನೋಡ್ರಿ. ಇದ್ ಮಾಡುವಾಗ ಮೊದಲು ಏನ್ ಮಾಡ್ಕೋಬೇಕ್ರಿ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದನ ಸ್ಟಾರ್ಟ್ ಮಾಡ್ಬೇಕು ನಾವು. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದೈತ್ರಿ, 2 ಐತಿ. ಹಾಗಾದ್ರೆ 2ರಲ್ಲೇ ಭಾಗ ಹೋಗೈತೆ ನೋಡ್ರಿ. 2 2 4 ರೀ, 1 ಕೈಲ ಉಳಿತು, 16 ಆತು, 2 8 16 ರೀ. ಇನ್ನ ಮತ್ತೆ 2ರಲ್ಲೇ ಭಾಗ ಹೋಗೈತೆ ನೋಡ್ರಿ. ಪೂರಾ 2ರಲ್ಲಿ ಯಾವಾಗ ಭಾಗ ಹೋಗಂಗಿಲ್ರಲ್ಲ, ಅಷ್ಟ ಮುಂದಿನ ಸಂಖ್ಯೆ ತಗೋದ ಅನ್ಕತಕ 2ರಲ್ಲೇನ ಭಾಗ ಹೊಡಿದ್. 2 1 2 ರೀ, 2 4 8,
2 4 8 ರೀ. ಇನ್ನ 2 7 14 ರೀ. 2 7 14 ರೀ. ಇನ್ನು 2ರಲ್ಲೇ ಹೋಗ್ತೈತೇನ್ರಿ? ಹೋಗಂಗಿಲ್ರಿ. ಅದ್ರ ಸಂಬಂಧ ಡೈರೆಕ್ಟ್ 7 1 7. ಹಾಗಾದ್ರೆ ಇಲ್ಲಿ ಏನ್ ಬರಿಬೋದ್ರಿ ನಾವು? 2 ಇಂಟು 2 ಇಂಟು 2 ಇಂಟು 7 ಅಂತ ಬರಿಬೋದು. ಹಾಗಾದ್ರೆ ಇವೇನ್ರಿ? 56ರ ಅವಿಭಾಜ್ಯ ಅಪವರ್ತನಗಳು. ಈ ರೀತಿಯಾಗಿ ನಾವು ಕಂಡುಹಿಡಿಬಹುದು. ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಕತಿ. ಯಾಕಂದ್ರೆ 14 4 ಅಂತ ನಾವು ಜಲ್ದಿ ಗೊತ್ತಾಗಂಗಿಲ್ರಿ. ಅದ್ರ ಸಂಬಂಧ ನೀವು ಈ ರೀತಿಯಾಗಿ ಮಾಡೋದ್ರಿಂದ ಭಾಳ ಈಸಿ ಆಕತಿ. ಇದೇ ರೀತಿ ಮಾಡ್ರಿ, ಚಲೋ ಆಕತಿ. ಇನ್ನು ನೋಡ್ರಿ, ಅಂತಿಮವಾಗಿ 56ರನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆದಿದ್ದೇವೆ. ಇದನ್ನು ನಾವು 56ರ ಅವಿಭಾಜ್ಯ ಅಪವರ್ತೀಕರಣ ಅಂತೀವಿ. ಹಾಗಾದ್ರೆ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಇಲ್ಲಿ ನೋಡ್ರಿ, ಇಲ್ಲಿ ಅಪವರ್ತನಗಳು ಸಿಕ್ಕು. ಇವು ಅಪವರ್ತನಗಳನ್ನ ನಾವು ಗುಣಿಸುವುದರಿಂದ ನಮಗೇನ್ ಸಿಗ್ತತಿ? ಆ ಸಂಖ್ಯೆ ಸಿಗ್ತತಿ. ಇವನ್ನೆಲ್ಲ ಗುಣಿಸ್ರಿ, 56 ಬರ್ತತಿ. 2 2 4 ರೀ. 4 2 8 8 8 8 7 56. ಹಾಗಾದ್ರೆ ಗುಣಿಸಿದಾಗ ಗುಣಲಬ್ಧ ಬಂತ್ರಿ. ಇದನ್ನ ನಾವು ಅವಿಭಾಜ್ಯ ಅಪವರ್ತಿಸುವಿಕೆ ಅಂತೀವಿ. ಹಾಗಾದ್ರ ಮುಂದ್ ನೋಡ್ರಿ, ಇಲ್ಲೆಲ್ಲ ಕಾಮನ್ ನಾರ್ಮಲ್ ಐತಿ. ಇದೇ ರೀತಿಯಾಗಿ ಇಲ್ಲಿ ಮಾಡ್ಯಾರ ನೋಡ್ರಿ. ಇಲ್ಲಿ ಏನ್ ಮಾಡಿರು? 36ರ ಅಪವರ್ತನ ತಗೊಂಡ್ರು. 36ರ ಸಂಖ್ಯೆಯ ಅಪವರ್ತನಗಳನ್ನ ಕಂಡುಹಿಡಿದಾರೆ. 2 ಇಂಟು 18 ಮಾಡ್ರೂ ಬರ್ತೈತ್ರಿ. 3 12 12 3ಲೆ 36 ಬರ್ತೈತಿ. 9 4ಲೆ 36 ಬರ್ತೈತಿ. 6 6ಲೆ 36 ಬರ್ತೈತಿ. ಈ 4 ರೀತಿಯಲ್ಲಿ ಅದನ್ನ ನಾವು ಬಿಡಿಸಬಹುದು ಅಂತ ಹೇಳ್ಯಾರ ಅಷ್ಟೇ ರೀ. ನೋಡ್ರಿ, 2ಅನ್ನ ಎದ್ಗೆದಂಗ ಇಟ್ಟಾರಿ. 2ಅನ್ನ ಯಾಕೆ ಎದ್ಗೆದಂಗ ಇಟ್ಟಾರ ಅಂದ್ರಿ? 2 ಅನ್ನೋದೊಂದ ಅವಿಭಾಜ್ಯ ಸಂಖ್ಯೆ ಆಗೈತಿ. ಹಾಗಾದ್ರೆ ಅದನ್ನ ನಾವು ಹೊಡ್ಯಾಕ್ ಬರಂಗಿಲ್ರಿ. ಈಗ 18ಅನ್ನ ನಾವು ಹೊಡಿಬೋದ್ರಿ. 2 ಇಂಟು 9 ಅಂತ ಹೊಡಿಬಹುದು. ಆಮೇಲೆ 3 ಇಂಟು 3 ಅಂತ ಹೊಡಿಬೋದ್ರಿ. ಇವೆಲ್ಲ ಏನ್ರಿ? ಅವಿಭಾಜ್ಯ ಅಪವರ್ತನಗಳು. ಇವೆಲ್ಲ ಏನ್ರಿ? ಸೇಮ ಬಂದಾವಿಲ್ರಿ. ನೀವು ಯಾವ ರೀತಿ ಮಾಡ್ರೂ ನಡಿತೈತಿ ಅಂದಂಗ. ಈಗ ನೆಕ್ಸ್ಟ್ ನೋಡೋಣ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಾರ ಅವ್ರ? ಕ್ರಮ ಮುಖ್ಯವೇ ಅಂತಾರ್ರಿ. ಅಂದ್ರ ರೀ, ಈಗ 2 ಇಂಟು 2 ಇಂಟು 3. ಈಗ ಸಾರಿ, ಇದನ್ನ ಬೇಡ, ಈ ರೀತಿಯಾಗಿ ತಗೋದು ಬೇಡ್ರಿ. ಏನ್ ಮಾಡೋಣ್ರಿ? ಈಗ ನೋಡ್ರಿ, 30 ರೀ. ನೋಡ್ರಿ, ಇಲ್ಲಿ ಓದಿಬಿಡ್ನು. ಈ ಚಿತ್ರವನ್ನು ಉಪಯೋಗಿಸಿ ನೀವು ಯಾವುದೇ ರೀತಿಯಲ್ಲಿ 2 3 5ಅನ್ನು ಗುಣಿಸಿದರೂ 30 2 ಇಂಟು 3 ಇಂಟು 5 ಇದು ಏಕೆ ವಿವರಿಸಬಲ್ಲಿರಾ? ಸಂಖ್ಯೆಯನ್ನು ಗುಣಿಸಿದಾಗ ನಾವು ಯಾವುದೇ ಕ್ರಮದಲ್ಲಿ ಗುಣಿಸಬಹುದು. ಅಂತಿಮ ಫಲಿತಾಂಶ ಒಂದೇ ಆಗಿರುತ್ತದೆ. ಈಗ ನೋಡ್ರೆ, ಇಲ್ಲಿ ಏನ್ ಕೊಟ್ಟಾರ್ರಿ? 2 ಇಂಟು 3 ಇಂಟು 5. ಈಗ ನೋಡ್ರಿ, 2 3ಲೆ 6 6 5ಲೆ 30 ಬಂತ. ಈಗ ಇದನ್ನ 3 ಇಂಟು 2 ಇಂಟು 5 ಅಂತ ಬರಿಬೋದ್ರಿ. ಬರಿಬೋದ್ರಲ್ಲ. 3 2ಲೆ 6 6 5ಲೆ 30. ಇದ್ರೂ ಬ್ಯಾಡ್ರಿ. ಇನ್ನು ಇದನ್ನ 5 ಇಂಟು 2 ಇಂಟು 3 ಅಂತಾನು ಬರಿಬಹುದು. 5 2ಲೆ 10 ರೀ. 10 3ಲೆ 30. ಇಲ್ಲಿ ನಮಗೆ ಏನಾಗತೈತಿ? ನೀವು ಯಾವ್ದೇ ರೀತಿಯಾಗಿ ಗುಣಿಸಿದರೂ ಗುಣಲಬ್ಧ ಏನ್ ಬರಾತೈತಿ? ನಮಗ ಸೇಮ್ ಬರಾತೈತಿ. ಹಾಗಾದ್ರೆ ನಮಗೇನ್ರಿ? ಕ್ರಮ ಮುಖ್ಯವಲ್ಲ. ನೋಡ್ರಿ, ಫಲಿತಾಂಶ ಒಂದೇ ಆಗಿರುತ್ತದೆ. ಆದ್ದರಿಂದ 2 2ಗಳನ್ನು ಮತ್ತು 2 3ಗಳನ್ನು ಯಾವುದೇ ಕ್ರಮದಲ್ಲಿ ಗುಣಿಸಿದಾಗ ನಾವು 36ಅನ್ನ ಪಡಿತೀವಿ. ಮುಂದಿನ ತರಗತಿಯಲ್ಲಿ ಗುಣಾಕಾರದ ಪರಿವರ್ತನೀಯತೆ ಮತ್ತು ಸಹವರ್ತನೀಯತೆ ಎಂಬುವ ಹೆಸರನ್ನು ಕಲಿಯುತ್ತೇವೆ. ಆದ್ದರಿಂದ ಕ್ರಮ ಮುಖ್ಯವಲ್ಲ. ಏನಿಲ್ರಿ? ಕ್ರಮ ಮುಖ್ಯವಲ್ಲ. ಹಿಂದ ಮುಂದೆ ಹೆಂಗ್ ಬೇಕಾದ್ರೂ ಜೋಡಿಸಬಹುದು. ಬಟ್ ಆದ್ರೆ ನೀವು ಯಾವಾಗೂ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯುವಾಗ ಏರಿಕೆ ಕ್ರಮದಲ್ಲಿನ ಬರೀರಿ. ಮೊದಲು ಏನ್ ಮಾಡ್ರಿ? ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಮುಖಾಂತರನ ಪ್ರಾರಂಭ ಮಾಡ್ರಿ. ಈ ರೀತಿಯಾಗಿ ಬರ್ತೈತಿ. ಇನ್ನು ನೋಡ್ರಿ, ಇನ್ನೇನಂದ್ರೆ 2 ಸಂಖ್ಯೆಗಳ ಗುಣಲಬ್ಧ ಅವಿಭಾಜ್ಯ ಅಪವರ್ತಿಸುವಿಕೆ. ಅಂದ್ರೆ ರೀ, 2 ಸಂಖ್ಯೆಗಳ ಗುಣಲಬ್ಧ ಅವಿಭಾಜ್ಯ ಅಪವರ್ತಿಸುವಿಕೆ ಅಂತಾರ. ನೋಡ್ರಿ, ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನವನ್ನು ಕಂಡುಹಿಡಿಯುವಾಗ ನಾವು ಮೊದಲು ಅದನ್ನು 2 ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುತ್ತೇವೆ. ಉದಾಹರಣೆ ನೋಡ್ರಿ, ಈ ರೀತಿ ಮಾಡಿರೋ ನಡಿತೈತ್ರಿ. ಇಲ್ಲಾಗಿದ್ರೆ ಇವ್ರು ಇಲ್ಲೆಲ್ಲ ತಂದಿಟ್ಟಾರಿಲ್ರಿ, ನಾವು ಇದನ್ನ ಮಾಡಿಬಿಡ್ರಿ. ನೋಡ್ರಿ, 72ನ್ನ ಅವಿಭಾಜ್ಯ ಅಪವರ್ತನಗಳು. ಅತ್ಯಂತ ಚಿಕ್ಕ ಅವಿಭಾಜ್ಯ ಅಪವರ್ತನ 2 ಐತ್ರಿ. 2 3ಲೆ 6 2 6ಲೆ 12. ಇನ್ನು 2 1ಲೆ 2 ರೀ. 2 8ಲೆ 16. 2 9ಲೆ 18 ರೀ.
2ರಲ್ಲೇ ಹೋಗಂಗಿಲ್ರಿ, 3ರಲ್ಲೇ ಹೋಗ್ತೈತಿ. 3 3 9, ಇನ್ನು 3 1 3. ಹಾಗಾದ್ರೆ 72ರ ಅಪವರ್ತನಗಳು ಇಲ್ಲಿ ನೋಡ್ರಿ. ಇಲ್ಲಿ ಯಾವ ಬಂದವು? ಇಲ್ಲಿ 2 2 ಬಂದವ್ರಿ. 3 ಅನ್ನೋದೊಂದು ಐತಿ, ಇಲ್ಲಿ 3 ಅನ್ನೋದು ಐತಿ, ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ ಒಂದು ಐತಿ, ಇಲ್ಲಿ ಒಂದು ಐತ್ರಿ. ಈ ರೀತಿಯಾಗಿ ಕಂಡು ಹಿಡಿಯೋದು ಬಹಳ ಸುಲಭ ಅನಿಸ್ತತಿ. ಇದನ್ನ ಈ ರೀತಿಯಾಗಿ ಬಿಡಿಸ್ಬೋದು ಅಂತ ಹೇಳ್ಯಾರ್ರಿ. 2 ಸಂಖ್ಯೆಗಳ ಗುಣಲಬ್ಧ ಅಂತ ಅಂದಾರೆ. ಅಂದ್ರೆ ಮೊದಲು ಈ ರೀತಿಯಾಗಿ ಒಡ್ಕೊಂಡಾರ್ರಿ. ಒಡ್ಕೊಂಡಾದ ಬಳಿಕ ಈ 12ರದೊಂದು ಸಪ್ರೇಟ್ ಅಪವರ್ತನ ತೆಗೆದರು. ಆಮೇಲೆ 6ರದ ಸಪ್ರೇಟ್ ಅಪವರ್ತನ ತೆಗೆದ 2 ಕೂಡಿಸ್ಯಾರ್ರಿ. ಈ ರೀತಿಯಾಗಿ ಬರಿಬಹುದು ನೋಡ್ರಿ. ನಾವು ಇದನ್ನು 2 × 2 × 3 × 3 ಎಂದು ಬರೆಯಬಹುದು. ಗುಣಿಸಿದಾಗ ನಾವು ಪುನಃ 72ನ್ನೇ ಪಡೆಯುತ್ತೇವೆ ಎಂಬುದನ್ನು ಪರಿಶೀಲಿಸಿ. 72ರ ಅಪವರ್ತಿಕೆಯಲ್ಲಿ ಪ್ರತಿ ಅವಿಭಾಜ್ಯ ಸಂಖ್ಯೆ ಎಷ್ಟು ಬಾರಿ ಬರುತ್ತದೆ ಎಂಬುದನ್ನು ಗಮನಿಸಿ. ನಾವು ಅದನ್ನು ಒಟ್ಟಾಗಿ 12 ಮತ್ತು 6ರ ಅಪವರ್ತನಗಳಲ್ಲಿ ಪ್ರತಿ ಅವಿಭಾಜ್ಯ ಸಂಖ್ಯೆಯನ್ನು ಎಷ್ಟು ಬಾರಿ ಬರುತ್ತದೆ ಅಂತ ಹೋಲಿಸಿ. ಅಂದ್ರೆ ಇದನ್ನ ಪ್ರತಿ ಎಷ್ಟು ಬಾರಿ ಬರ್ತೈತೆ ಅಂತ ಹೋಲಿಸ್ಯಾರ. ಅಷ್ಟೇ ರೀ, ನಾರ್ಮಲ್ ಐತಿ, ಬಿಟ್ಬಿಡ್ರಿ. ಈಗ ನೋಡ್ರಿ, ಲೆಕ್ಕಾಚಾರ ಮಾಡಿ ಅಂತ ಐತಿ. ಮುಂದಿನ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ ಅಂದಾರೆ. ಅವಿಭಾಜ್ಯ ಅಪವರ್ತನಗಳು ಇದೇ ರೀತಿಯಾಗಿ ಕಂಡುಹಿಡಿದ್ರು. ನಾವು 64 ಐತ್ರಿ. 64ನ್ನ ಕಡಿಮೆ ಅತ್ಯಂತ ಕಡಿಮೆ ಅವಿಭಾಜ್ಯ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡ್ಬೇಕ್ರಿ. ನೋಡ್ರಿ, 2ನ ಮಗ್ಯಾಗ ಇವು 2 ಹೊಕ್ಕಾವ್ರಿ. ಹಾಗಾದ್ರೆ 2 3 6 ರೀ, 2 2 4 ರೀ. ಇನ್ನು ಮತ್ತೆ 2ರಲ್ಲೇ ಹೋಗ್ತೈತಿ. 2 1 2 ರೀ, 2 6 12, ಮತ್ತು 2ರಲ್ಲೇ ರೀ, 2 8 16 ರೀ. ಇನ್ನು ಮತ್ತೆ 2ರಲ್ಲೇ ಹೋಗ್ತೈತ್ರಿ, 2 4 8 ರೀ. ಇನ್ನು ಮತ್ತೆ 2ರಲ್ಲೇ ಹೋಗ್ತೈತ್ರಿ, 2 2 4 ರೀ. ಆಮೇಲೆ ಮತ್ತೆ 2ರಲ್ಲೇ ಹೋಗ್ತೈತಿ, 2 1 2. ಹಾಗಾದ್ರೆ 64ರ ಅವಿಭಾಜ್ಯ ಅಪವರ್ತಗಳು 2 × 2 × 2 × 2 × 2 1 2 3 4 5 6 1 2 3 4 5 6 ಕರೆಕ್ಟ್. ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ಏನೈತ್ರಿ? 104. 104 ನಾವು ಯಾವ್ದು ಬೇಕಾದ ಕ್ವಶನ್ ಕೊಡೋರಾಗ್ರಿ. ಮೊದಲ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆನ ತಗೋಬೇಕು, ನಂತರ ಅದಕ್ಕಿಂತ ದೊಡ್ಡ ತಗೋಬಹುದು. ಅದು ಭಾಗ ಆಗ್ಲಿಲ್ಲ ಅಂದ್ರೆ ನಂತರ ಬೇರೆ ತಗೋಬೇಕಾಕೈತ್ರಿ. ನೋಡ್ರಿ, ಈಗ 2ರಲ್ಲೇ ಭಾಗ ಹೋಗೈತ್ರಿ. ಇದ 2 5 10 ರೀ, 2 2 4. ಇನ್ನು ಮತ್ತೆ 2ರಲ್ಲೇ ಹೋಗೈತಿ, 2 2 4, 2 6 12 ರೀ, 2 1 2 3. ಈಗ ಹೋಗಂಗಿಲ್ರಿ. ಇದ 13 1 13. ಈ ರೀತಿಯಾಗಿ ಬರಿಬಹುದು. ನೋಡ್ರಿ, ಇಲ್ಲಿ ಅವಿಭಾಜ್ಯ 104ರ ಅವಿಭಾಜ್ಯ ಅಪವರ್ತನಗಳು ಯಾವ್ರಿ? 2 × 2 × 2 × 13. ಈ ರೀತಿಯಾಗಿ ಬರ್ತಾವು. ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ಇನ್ನು ಮೂರನೇದು 105. 105 ರೀ. ಈಗ ನೋಡ್ರಿ, 2ರಲ್ಲೇ ಇದು ಹೋಗಂಗಿಲ್ರಿ. ಯಾಕೆ ಹೇಳ್ರಿ? 5 ಐತಿ, ಇದ ಬೆಸ ಸಂಖ್ಯೆ ಐತಿ. ಬೆಸ ಸಂಖ್ಯೆ ಇರುವುದರಿಂದ ಹೋಗಂಗಿಲ್ಲ. ಹಾಗಾದ್ರೆ 3ರಲ್ಲೇ ಹೋಗತ್ತೆ ನೋಡ್ರಿ. 3 3 9 ರೀ, ಒಂದ್ ಕೈಲ ಆತು 15 ಆಕೈತಿ. 3 5 15. 3 3 9 ರೀ, ಒಂದ್ ಕೈಲ 15 ಆತ್ರಿ. 3 5 15. ಹಾಗಾದ್ರೆ ಇದ 3ರಲ್ಲೇ ಮತ್ತೆ ಹೋಗಂಗಿಲ್ಲ. ಹಾಗಾದ್ರೆ 4 ಅವಿಭಾಜ್ಯ ಸಂಖ್ಯೆ ಅಲ್ರಿ. 5 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಐತಿ. 5 6 30, 5 7 35 ಆಕೈತ್ರಿ. ಹಾಗಾದ್ರೆ 7 ಯಾವ ಸಂಖ್ಯೆಯಲ್ಲೇನು ಹೋಗಂಗಿಲ್ಲ. ಹಾಗಾದ್ರೆ 7 1 7 ಅಂತ ಬರಿಬಹುದು. ಹಾಗಾದ್ರೆ ಇವ ಅವಿಭಾಜ್ಯ ಅಪವರ್ತನಗಳು. ನೋಡ್ರಿ, ಇಲ್ಲಿ 105ರ ಅವಿಭಾಜ್ಯ ಅಪವರ್ತನಗಳು 3 × 5 × 7 ಅಂತ ಬರಿಬಹುದು. ಇನ್ನ 243. 243 ನೋಡ್ರಿ, ಇಲ್ಲಿ ಬೆಸ ಸಂಖ್ಯೆ ಐತಿ, ಇಲ್ಲಿ ಬೆಸ ಸಂಖ್ಯೆ ಅಂದ್ರೆ 2ರಲ್ಲೇ ಹೋಗಂಗಿಲ್ಲ. ಇನ್ನ 3ರಲ್ಲೇ ಹೋಗೈತೆ ನೋಡ್ರಿ. 3ರಲ್ಲೇ ಹೋಗೈತ್ರಿ. 3 3 8 24 ರೀ, 3 1 3. 3ರಲ್ಲೇ ಹೋಗೈತ್ರಿ. 3 8 24 ರೀ, 3 1 3 ಆಕೈತಿ. ಇನ್ ಮತ್ 3ರಲ್ಲೇ ಹೋಗೈತೆ ನೋಡ್ರಿ. 3ರಲ್ಲೇ ಹೋಗೈತ್ರಿ. 3 2 6 ರೀ, 7 8 2 ಉಳಿತು, 21 ಆತ್ರಿ. ಇಲ್ಲಿ 2 ಕೈಲ ಉಳಿತು, ಇದು 21 ಆತು. 3 7 21 ರೀ. ಇನ್ನು ಮತ್ 3ರಲ್ಲೇ ಹೋಗೈತ್ರಿ. 3 9 27 ಆಕೈತಿ. ಮತ್ 3ರಲ್ಲೇ ಹೋಗೈತಿ. 3 3 9 ರೀ, 3 1 3. ಹಾಗಾದ್ರೆ 1 2 3 4 5. ನೋಡ್ರಿ, ಹಂಗಾರ ಏನಂತ ಬರಿಬಹುದ್ರಿ? 243ರ ಅವಿಭಾಜ್ಯ ಅಪವರ್ತನಗಳು 3 × 3 × 3 × 3 × 3 ಅಂತ ಬರಿಬಹುದು. ನೋಡ್ರಿ, ಇನ್ನ 320. 320ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿನು. ಹಾಗಾದ್ರೆ 2ರಲ್ಲೇ ಭಾಗ ಹೋಗೈತ್ರಿ. 2 1 2 ರೀ,
2 ಆರ್ಲೆ 12 ಈ 0 0. ಇನ್ನು 2 ಎಂಟ್ಲೆ 16 ರೀ 0. 2 4 8 ಇದು 0 ರೀ. 2 2 ರೀ 2 20 40 ರೀ. 2 1 ರೀ ಆ 0 ಇದಕ್ಕಿದ್ದಂಗೆ ರೀ. 2 5 10 ಆಕೈತಿ. ಹಾಗಾದ್ರೆ 5 1 5 ಈ ರೀತಿಯಾಗಿ ಬರ್ತದೆ. 320ರ ಅವಿಭಾಜ್ಯ ಅಪವರ್ತನಗಳು 2 × 2 × 2 × 2 × 2 × 5 ಬರ್ತೈತಿ. ಹಾಗಾದ್ರೆ ಇನ್ನು 6ನೇ ಪ್ರಶ್ನೆ ರೀ 141. ಹಾಗಾದ್ರೆ 141 ಅಂದ್ರೆ ರೀ ಎಷ್ಟು ಬರ್ತೈತ್ರಿ ಇಲ್ಲಿ? ಮೊದಲ ಇದ ಬೆಸ ಸಂಖ್ಯೆ ಐತಿ, ಲಾಸ್ಟ್ ಬೆಸ ಸಂಖ್ಯೆ ಐತಿ. ಹಾಗಾದ್ರೆ ನಾವು ಯಾವ ಸಂಖ್ಯೆಯಿಂದ ಇದು ಮಾಡ್ಬೇಕ್ರಿ? ಭಾಗಾಕಾರ ಮಾಡಬೇಕು. 2ರಲ್ಲೇ ಹೋಗಂಗಿಲ್ರಿ, 3ರಲ್ಲೇ ಹೋಗೈತೆ ನೋಡ್ರಿ. 3 4 12 ಹಾಂ ಹೋಗೈತ್ರಿ. 3 4 12 ರೀ. ಇಲ್ಲಿ ಎಷ್ಟು ಉಳಿತ್ರಿ? 2 ಉಳಿತು. ಹಾಗಾದ್ರೆ ಇದು 21 ಆಕೈತ್ರಿ. 3 7 21 ಆಕೈತಿ. ಹಾಗಾದ್ರೆ 47 ಅನ್ನೋದ ಯಾವ ಸಂಖ್ಯೆ ಯಾವ ಮಗ್ಯಾಗೂ ಇಲ್ರಿ. ಅದ್ರ ಸಂಬಂಧ ಡೈರೆಕ್ಟ್ 47ರಲ್ಲೇನ ಇದು ಹೋಗ್ಬಿಡ್ತೈತಿ. 47 1 47. ಹಾಗಾದ್ರೆ 141ರ ಅವಿಭಾಜ್ಯ ಅಪವರ್ತನಗಳು 3 × 3 ಮತ್ತು 47 ಆಕೈತಿ. ಇದನ್ನ ಬರೆಯುವಾಗ ಹಿಂಗೆ ಬರೀಬೇಕ್ರಿ, 3 × 47 ಅಂತ ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನು 1728. ಇಲ್ಲಿ ಸಮಸಂಖ್ಯೆ ಐತಂದ್ರೆ 2ರಲ್ಲೇ ಹೋಗತೈತ್ರಿ. 2ರಲ್ಲೇನ ಮಾಡೋದು ಮೊದಲು. 2 8 16 ರೀ. 2 6 12 2 4 8. ಮತ್ತು ಸಮಸಂಖ್ಯೆ ಬತ್ರಿ 2 4 8 2 3 6 2 2 4. ಮತ್ತು ಸಮಸಂಖ್ಯೆ ಬತ್ರಿ 2 2 4 ರೀ. 2 1 2 2 6 12. ಮತ್ತು ಸಮಸಂಖ್ಯೆ ಬತ್ತು 2 1 2. ಇದು ಒಂದು ಹೋಗಂಗಿಲ್ರಿ, ಇಲ್ಲಿ 0 ಬರ್ತೈತಿ. ಯಾಕಂದ್ರೆ ರೀ ಇಲ್ಲಿ 2 ಸಂಖ್ಯೆ ಒಮ್ಮೆ ತಗೋತೀವಿ. 2 8 16. ಇನ್ನು ನೋಡ್ರಿ ಮತ್ತೆ ಸಮಸಂಖ್ಯೆ ಐತಿ 2 5 10 2 4 8 ರೀ. ಮತ್ತು 2 2 4 ರೀ. 2 7 14. ಮತ್ತು ರೀ ಮತ್ತೆ ಹೋಗೈತೇನ್ರಿ? ಹೋಗಂಗಿಲ್ರಿ, ಯಾಕಂದ್ರೆ ಇಲ್ಲಿ ಬೆಸ ಸಂಖ್ಯೆ ಐತಿ. 3ರಲ್ಲೇ ಹೋಗೈತ್ರಿ. 3 9 27 ರೀ. 3 3 9 ರೀ. ಇನ್ನು ಮತ್ತು 3 1 3. ಹಾಗಾದ್ರೆ ಇನ್ನೊಂದು ಹೋಗಂಗಿಲ್ಲ. ಇಲ್ಲಿ ನೋಡ್ರಿ 1 2 3 4 5 6 7 8 9. 3 3 ಅದಾವು. 2 6 ಅದಾವ್ರಿ. 3 ಇದು 3 6 ಅದಾವು. ಹಾಗಾದ್ರೆ 1728ರ ಅವಿಭಾಜ್ಯ ಅಪವರ್ತನಗಳು 2 × 2 × 2 2 × 2 × 2 3 × 3 × 3 ಅಂತ ಬರಿಬಹುದು. ಇನ್ನು 8ನೇ ಪ್ರಶ್ನೆ ರೀ 729. 729ರ ಅವಿಭಾಜ್ಯ ಅಪವರ್ತನಗಳು ಯಾವ್ರಿ? ಇದ 2ರಲ್ಲೇ ಭಾಗ ಹೋಗಂಗಿಲ್ಲ, 3ರಲ್ಲೇ ಭಾಗ ಹೋಗೈತಿ. ಹಂಗಾರೆ 3 2 6 ಅನ್ಬೋದ್ರಿ. 6 ಅಂತ ಇಲ್ಲಿ ಒಂದು ಕೈಲಾತು. 3 4 12 ಆಕೈತಿ. ಇನ್ನು ಇದು 9 ರೀ. 3 3 9 ಆಕೈತಿ. 3 ಐತಂದ್ರೆ 3ರಲ್ಲೇ ಹಾಂ 3ರಲ್ಲೇ ಹೋಗ್ತೈತ್ರಿ. 3 7 3 8 24 ಆಕೈತ್ರಿ. 3 1 3. ಹಾಗಾದ್ರೆ ಇದ 3ರಲ್ಲೇ ಹೋಗೈತೇನ್ರಿ? ಹೋಗೈತ್ರಿ. 3 9ರಲ್ಲೇ ಡೈರೆಕ್ಟ್ ಹೋಗೈತ್ರಿ. ಬಟ್ ಡೈರೆಕ್ಟ್ 9ರಲ್ಲೇ ಹೊಡಿವಂಗಿಲ್ಲ. 9 ಅನ್ನೋದು ಅವಿಭಾಜ್ಯ ಸಂಖ್ಯೆನೂ ಅಲ್ರಿ. ಇನ್ನು 3ರಲ್ಲೇನು ಮಾಡಬೇಕು. 3 2 6 ರೀ. 3 7 21 ಆಕೈತ್ರಿ. ಇನ್ನು ನೋಡ್ರಿ 3 9 27 ರೀ. 3 3 9. 3 1 3. ಹಂಗಾರ ಇದು 3 ಅದಾವ್ರಿ. ಇಲ್ಲಿ 3 ಅದಾವು. ಹಂಗಾರ ಇದನ್ನ 729ರ ಅವಿಭಾಜ್ಯ ಅಪವರ್ತನಗಳು ಏನಂತ ಬರೀಬಹುದು? 3 × 3 × 3 × 3 × 3 × 3 ಅಂತ ಈ ರೀತಿಯಾಗಿ ಬರೀಬಹುದು. ನೆಕ್ಸ್ಟ್ ನೋಡ್ರಿ, ಇನ್ನು 1024. 4 ಸಮಸಂಖ್ಯೆ ಇತ್ತಂದ್ರೆ ಫಿಕ್ಸ್ ಇದು 2ರಲ್ಲೇ ಹೋಗೈತೆ ಅನ್ಕೋದ್ರಿ. 2 5 10 ರೀ. 2 1 2 2 4 ರೀ. ಇನ್ನು 2 2 4 11 ಆತ್ರಿ. 2 5 10 2 6 12. ಮತ್ತೆ 2ರಲ್ಲೇ ಹೋಗೈತ್ರಿ. 2 1 2 ರೀ. 2 2 4 2 8 16. ಇನ್ನು ಮತ್ತೆ 2ರಲ್ಲೇ 2 6 12 ರೀ. 2 4 8. ಮತ್ತೆ 2ರಲ್ಲೇ 2 3 6 ರೀ. 2 2 4. ಮತ್ತೆ 2ರಲ್ಲೇ ಹೋಗೈತ್ರಿ. ಮತ್ತೆ 2 1 2 ರೀ. 2 6 12. ಮತ್ತೆ 2ರಲ್ಲೇ ಹೋಗೈತ್ರಿ. 2 8 16. 2 4 8. 2 2 4. 2 1 2. ಹಾಗಾದ್ರೆ
ನೋಡ್ರಿ ಇಲ್ಲಿ ಏಟ 1 2 3 4 5 6 7 8 9 10. ಹಾಗಾದ್ರೆ 1024ರ ಅವಿಭಾಜ್ಯ ಅಪವರ್ತನಗಳು ಯಾವ ಅಂದ್ರ ರೀ 2ನ್ನ 10 ಸಲ 2 ಅಂತ ಬರೀದ್ರು. ಇನ್ನ 10ನೇದ್ರಿ 1331. 1331ರ ಅವಿಭಾಜ್ಯ ಅಪವರ್ತನಗಳು ಕಂಡು ಹಿಡಿದೈತಿ. ಇಲ್ಲಿ ಏನೈತ್ರಿ ಲಾಸ್ಟ್ ನಮ್ಗ 1 ಐತಿ. 1 ಇತ್ತಂದ್ರ ಇದ 2ರಲ್ಲೇ ಹೋಗಂಗಿಲ್ಲ ಅಂತದ್ರಿ. 3ರಲ್ಲೇ ಹೋಗೈತೆ ನೋಡ್ರಿ. 3 3 9 3 4 12 ಆಕೈತ್ರಿ. ಮತ್ 12 ಆಕೈತಿ. 12 ಆಕೈತ್ರಿ. 12 ಆಕೈತಿ. 1 13 ಆತು. ಮತ್ 12 ಆಕೈತಿ. ಇದು 11 ಆಕೈತಿ. ಹಾಗಾದ್ರೆ ಹೋಗಂಗಿಲ್ಲ. ಹಾಗಾದ್ರೆ 11ರಲ್ಲಿ ಹೋಗೈತೆ ನೋಡ್ರಿ. 11 ಒಂದ್ಲೆ 11 ರೀ. ಇದ 2 ಉಳಿತು. 22 ಹೋಗೈತಿ ನೋಡ್ರಿ. 11 ಒಂದ್ಲೆ 11 ರೀ. ಇಲ್ಲಿ 8 ಉಳಿತು. 2 ಉಳಿತು. 23 ಆತ. 11 2 22 ರೀ. ಹಂಗಾರೆ ಇಲ್ಲಿ 1 ಉಳಿತು. 11 ಒಂದ್ಲೆ 11. ಈಗ ನೋಡ್ರಿ ಇದ ಮತ್ 11ರಲ್ಲಿ ಹೋಗೈತ್ರಿ. 11 ಒಂದ್ಲೆ 11 ರೀ. 1 ಉಳಿತೈತಿ ಕೈಲ. ಹಂಗಾರ 11 ಉಳಿತು. 11 ಒಂದ್ಲೆ 11 ಆತು. ಇನ್ 11 ಒಂದ್ಲೆ 11. ಹಾಗಾದ್ರೆ 11 ಬಂದು ರೀ. ಇದನ್ನೇನ್ ಬರಿಬೋದ್ರಿ? 1331ರ ಅವಿಭಾಜ್ಯ ಅಪವರ್ತನಗಳು ಯಾವಂದ್ರ ರೀ 11 × 11 × 11 ಅಂತ ಹೇಳಬಹುದು. ನೋಡ್ರಿ ಇನ್ನ 11ನೇ ಪ್ರಶ್ನೆ ರೀ. ಯಾವ್ದನ್ನ ಐತ್ರಿ? 1000 ಐತಿ. 1000ದ ಅವಿಭಾಜ್ಯ ಅಪವರ್ತನ ಕಂಡು ಹಿಡಿದೈತಿ. 0 ಐತಂದ್ರೆ 2ರಲ್ಲಿ ಆರಾಮ್ ಭಾಗ ಆಕೈತಿ. ಇಲ್ಲಿ ನೋಡ್ರಿ 2 5 10 ಆಕೈತಿ. ಇವೆರಡು 0 ಬರ್ತಾವ. ಇನ್ನು ಮತ್ತೆ 2ರಲ್ಲಿ ಹೋಗ್ತೈತ್ರಿ. 2 2 4 ರೀ. 2 5 10 0 0 ರೀ. ಇನ್ನು ಮತ್ತೆ 2ರಲ್ಲಿ ರೀ. 2 1 2 ರೀ. 2 2 4 2 5 10. ಹಾಗಾದ್ರೆ ಇಲ್ಲಿ 5 ಬಂತ್ರಿ ನನಗೆ. 5 ಇದ್ರೊಳಗೆ 2ನ ಮಿಗಿಯಾಗ ಬರಂಗಿಲ್ಲ. 3ರಲ್ಲೇನು ಹೋಗಂಗಿಲ್ರಿ. ಹಂಗಾರ ಉಳಿದಿದ್ದು ಯಾವ್ದ್ರಿ? 5 ರೀ. 5 2 10 ರೀ. 5 5 25. ಇನ್ನ 5ನ ಮಿಗಿಯಾಗ ಹೋಗ್ಬಿಡ್ತೈತ್ರಿ. 5 5 25 ರೀ. 5 1 5. ಇಲ್ಲಿ ನೋಡ್ರಿ 5 1 5. ನೋಡ್ರಿ 2 × 2 × 2 5 × 5 × 5 ಅಂತ ಬರಿಬಹುದು. ಹಾಗಾದ್ರೆ ಇವ ಅವಿಭಾಜ್ಯ ಅಪವರ್ತನಗಳು. 1000 ಅವಿಭಾಜ್ಯ ಅಪವರ್ತನಗಳು. ಇನ್ನ 2ನೇ ಪ್ರಶ್ನೆ ಏನೈತಿ ನೋಡ್ರಿ. ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳಲ್ಲಿ 1 2 2 3ಗಳು ಮತ್ತು 1 11 ಇವೆ. ನೋಡ್ರಿ ಇಲ್ಲಿ ಇದನ್ನ ಹೆಂಗ್ ಈ ಸಂಖ್ಯೆ ಯಾವುದು ಅಂತ ಅಂತಾರ್ರಿ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರ ರೀ ಆ ಸಂಖ್ಯೆಯನ್ನು ಕಂಡು ಹಿಡಿಯಲು ಅವಿಭಾಜ್ಯ ಅಪವರ್ತನಗಳನ್ನು ಗುಣಾಕಾರ ಮಾಡಬೇಕು. ನೋಡ್ರಿ ಇಲ್ಲಿ ಅಪವರ್ತನಗಳಲ್ಲಿ ಅಂದಾರ್ರಿ 1 2 ಅಂದ್ರ ಅಲ್ಲಿ 2 1 ಸಲ ಐತಿ ಅಂದಂಗ. 2 3ಗಳು ಅಂದ್ರ ರೀ 3 2 ಸಲ ಐತಿ ಅಂದಂಗ್ರಿ. ನೋಡ್ರಿ ಇಲ್ಲಿ 2 1 ಸಲ ಐತ್ರಿ. 3 2 ಸಲ ಐತಿ. 1 11 ಇವೆ. 1 11 ಐತ್ರಿ. ಇವುಗಳನ್ನ ಎಲ್ಲ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತಿ? 198 ಬರ್ತೈತಿ. ನೋಡ್ರಿ 3 2 6 ರೀ. 6 3 12. 12 ಅಂದ್ರ ಇಲ್ರಿ ಎಷ್ಟು ಆಕೈತಿ ಅಂದ್ರ ರೀ 2 3 6 ರೀ. 6 × 3 ಮಾಡಿದಾಗ ಎಷ್ಟು ಬರ್ತೈತ್ರಿ? 18 ಬರ್ತೈತಿ. 6 3 18. 18 × 11 ಮಾಡಿದಾಗ ಎಷ್ಟು ಬರ್ತೈತ್ರಿ? 198 ಬರ್ತೈತಿ. ಮುಂದಿನ ಪ್ರಶ್ನೆ ನೋಡೋಣ್ರಿ. ಗುಣಲಬ್ಧ 1955 ಆಗಿರುವ 30ಕ್ಕಿಂತ ಕಡಿಮೆ ಇರುವ 3 ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂದಾರ್ರಿ. ಅದು ಹೆಂಗೆ ಕಂಡುಹಿಡಿದು ನೋಡ್ರಿ. ಅವ್ರು ಏನು ಕೇಳ್ಯಾರ್ರಿ ಕ್ವಶನ್ ರೀ? ನೋಡ್ರಿ 30ಕ್ಕಿಂತ ಕಡಿಮೆ ಇರುವ ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ನಾ ಏನು ತಗೋಬೇಕಂದ್ರೆ ರೀ 30ಕ್ಕಿಂತ ಇರುವ ಕಡಿಮೆ ಯಾವ್ದಾವ್ರಲ್ಲ ಅವು ಅವಿಭಾಜ್ಯ ಸಂಖ್ಯೆಗಳನ್ನ ತಗೋಬೇಕು. ಇನ್ನು ಮತ್ತು 3 ಅವಿಭಾಜ್ಯ ಸಂಖ್ಯೆಗಳು ಅವು 30ಕ್ಕಿಂತ ಕಡಿಮೆ ಇರುವ ಅವಿಭಾಜ್ಯ ಸಂಖ್ಯೆಗಳು 3 ಯಾವ್ದಾರೆ ತಗೋಬೇಕು. ಅದನ್ನು ಗುಣಿಸಿದಾಗ ಎಷ್ಟು ಬರ್ಬೇಕ್ರಿ? ನಂಗೆ 1955 ತಗೋಬೇಕು. ನೋಡ್ರಿ ಅದರ ಆನ್ಸರ್ ಏನಾಕೈತೆ ಅಂದ್ರೆ ರೀ ಗುಣಲಬ್ಧ 1955 ಆಗಿರುವ 30ಕ್ಕಿಂತ ಕಡಿಮೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಟ್ರಿ 5 17 23. ಈಗ ಸರಿ ಇದು ಹೆಂಗೆ ಬಂತ್ರಿ ಇದನ್ನ ಹೆಂಗೆ ಬಂತ್ರಿ ಅನ್ಬೋದ್ರಿ ನೀವು. ಅದ ಹೆಂಗೆ ಬಂತಂತ ನೋಡೋಣ. ನೋಡ್ರಿ ಮೊದಲ ಏನು ನೋಡ್ಬೇಕು? 30ಕ್ಕಿಂತ ಕಡಿಮೆ ಇರುವ ಅವಿಭಾಜ್ಯ ಸಂಖ್ಯೆಗಳನ್ನ ತಗೋಬೇಕು. ಯಾವ್ಯಾವ್ದಾವ್ರಿ? 2 3 5 7 11 13 17 19 23 29. ಈ ರೀತಿಯಾಗಿ 30ಕ್ಕಿಂತ ಕಡಿಮೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಇವೆಲ್ಲ ಅದಾವ. ಹಾಗಾದ್ರೆ ಏನು ಮಾಡ್ರಿ, ಈಗ
ಈಗ ನಾವು ಏನ್ ಮಾಡ್ಬೇಕಾಕತ್ರಿ, ಇದನ್ನ ಹೆಂಗ್ ಕಂಡು ಹಿಡಿದ್ರಿ ಅಂದ್ರೆ ಈಗಾಗಲೇ ಅಪವರ್ತಿಸುವಿಕೆಯನ್ನ ನೋಡಿವಿ. ಅಪವರ್ತಿಸುವಿಕೆಯ ಮುಖಾಂತರ ಈ ಲೆಕ್ಕವನ್ನು ಮಾಡ್ಬೇಕಾಕೈತಿ. ನೋಡ್ರಿ 1955 ಇದು ಯಾವ ಮಗ್ಯಾಗಲೇ ಹೋಗೈತಿ ನೋಡ್ರಿ. ಎರಡನ್ ಮಗ್ಯಾಗಲೇ ಹೋಗೈತ್ರಿ. ಎರಡರ ಮಗ್ಯಾಗ ಹೋಗೈತಿ. ಎರಡರಲ್ಲೇ ಹೋಗಂಗಿಲ್ರಿ, ಯಾಕಂದ್ರೆ ಇಲ್ಲಿ ಬೆಸ ಸಂಖ್ಯೆ ಐತಿ. ಸಮ ಸಂಖ್ಯೆ ಇದ್ರೆ ಮಾತ್ರ ಎರಡರಲ್ಲೇ ಹೋಗೈತಿ. ಮೂರರಲ್ಲೇ ರೀ, ಮೂರರಲ್ಲೇ ಹೋಗೈತಿ ನೋಡ್ರಿ. ಮೂರು ಐದ್ಲೆ 15 ರೀ, 3 6ಲೆ 18, 1 ಉಳಿತು, 3 5ಲೆ 15, ಲಾಸ್ಟ್ 5 ಉಳಿತೈತಿ. 3 ಮಗ್ಯಾಗ ಹೋಗಂಗಿಲ್ಲ. 5 ಮಗ್ಯಾಗ ಹೋಗೈತೇನ್ರಿ, 5 ಮಗ್ಯಾಗ ಹೋಗೈತ್ರಿ. 5 3ಲೆ 15 ರೀ, ಇದ್ರೊಳಗೆ 4 ಉಳಿತು, 5 9ಲೆ 45, ಮತ್ತು ಇಲ್ಲೇನೈತ್ರಿ 5 1ಲೆ 5. ಮತ್ತು ನೋಡ್ರಿ ಮತ್ತೆ ಯಾವ ಮಗ್ಯಾಗ ಹೋಗೈತಿ, ಎರಡನ್ ಮಗ್ಯಾಗ್ರೆ ಹೋಗಂಗಿಲ್ರಿ, ಬೆಸ್ ಸಂಖ್ಯೆ ಐತಿ. 3 ಮಗ್ಯಾಗ 3 3ಲೆ 9 ಆತ, ಇಲ್ಲಿ 1 ಉಳಿತೈತಿ, ಅದ್ರ ಸಂಬಂಧ ಹೋಗಂಗಿಲ್ರಿ. 5 ಮಗ್ಯಾಗೂ ಹೋಗಂಗಿಲ್ರಿ. ಆಮೇಲೆ ಯಾವ್ದ್ರಿ, 7 ಮಗ್ಯಾಗ್ರಿ. 7 ಮಗ್ಯಾಗ 7 3ಲೆ 7 4 28, 7 5 35, 7 5ಲೆ 35 ಆತ್ರಿ, 4 ಉಳಿತು, 41 ಆಕತಿ, 7 6ಲೆ 4 ಇದು ಹೋಗಂಗಿಲ್ರಿ. 7 ಮಗ್ಯಾಗ ಹೋಗಂಗಿಲ್ಲ. ಆಮೇಲೆ ಎಷ್ಟ್ರಿ, 11 ಮಗ್ಯಾಗ ಐತೆ ನೋಡ್ರಿ, 11 ಮಗ್ಯಾಗ ಹೋಗಂಗಿಲ್ಲ. 13 ಮಗ್ಯಾಗೂ ಹೋಗಂಗಿಲ್ರಿ. 17 ಮಗ್ಯಾಗ ಚೆಕ್ ಮಾಡ್ರಿ. 17 17, 17 2ಲೆ 36 ರೀ. 17 17, 17 2ಲೆ 24, 17 3ಲೆ 51, 17 17, 17 2 34, 34. ಹಾಂ ನೋಡ್ರಿ, 17 ಮಗ್ಯಾಗ ಹೋಗೈತ್ರಿ. 17 17 17, 17 2ಲೆ 34 ರೀ. ಇಲ್ಲಿ ಎಷ್ಟು ಉಳಿತ್ರಿ, 5 ಉಳಿತು. 17 3ಲೆ 51. ಈಗ 23 ಅನ್ನೋದು ಭೀ ಒಂದು ಅವಿಭಾಜ್ಯ ಸಂಖ್ಯೆ ಐತ್ರಿ. ಅದರ ಸಂಬಂಧ ಅವಿಭಾಜ್ಯ ಸಂಖ್ಯೆ ಬೇರೆ ಯಾವ ಸಂಖ್ಯೆಯಲ್ಲೂ ಭಾಗ ಹೋಗಂಗಿಲ್ಲ. ಅದರ ಸಂಬಂಧ ಡೈರೆಕ್ಟ್ 23ರಲ್ಲಿ ಅಂತ ತೊಗೊಂಡ್ಬಿಡ್ನು. 23 1ಲೆ 23. ಹಾಗಾದ್ರೆ ಇಲ್ಲಿ ನನಗೆ 1 ಬತ್ತಂದ್ರೆ ಮುಗೀತ್ರಿ. ಇವುಗಳನ್ನ ಹೆಂಗೆ ಬರ್ಕೋಬೋದ್ರಿ, 5 × 17 × 23 = 1955. ಈ ರೀತಿಯಾಗಿ ನಾವು ಇದನ್ನ ಪ್ರಶ್ನೆಯನ್ನ ಬಿಡಿಸಬಹುದು. ನೋಡ್ರಿ ಮುಂದಿನ ಪ್ರಶ್ನೆ 4. 4ನೇದ್ರೊಳಗೆ ಏನು ಕೊಟ್ಟಾರ್ರಿ, ಎ 56 × 25, ಬಿ 108 × 75, 1000 × 81. ಈ ಸಂಖ್ಯೆಗಳನ್ನು ಗುಣಿಸದೆ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂದಾರ್ರಿ. ನೋಡ್ರಿ 56 25, 56ರ ಅವಿಭಾಜ್ಯ ಅಪವರ್ತನಗಳು ಇಷ್ಟಂತ ಅನ್ಬೋದು. ಹಾಗಾದ್ರೆ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಹೆಂಗೆ ಕಂಡು ಹಿಡಿಬಹುದ್ರಿ, ನಾವು ಈ ರೀತಿಯಾಗಿ ಕಂಡು ಹಿಡಿಬಹುದು. 56 2 2 4 ರೀ, 2 8ಲೆ 16, ಆಮೇಲೆ 2 1ಲೆ 2, 2 4ಲೆ 8, 2 7ಲೆ 14 ರೀ, 7 1ಲೆ 7. ಹಂಗಾರೆ ಈ ರೀತಿಯ ಅವಿಭಾಜ್ಯ ಅಪವರ್ತನಗಳು ಬರ್ತಾವ. ಅವ್ರು ಗುಣಿಸೋದೇ ಅಂದಾರು, ನಾವಿಲ್ಲಿ ಗುಣಿಸಾತೀವ್ರಿ, ಭಾಗಾಕಾರ ಮಾಡತ್ತೀವಿ. 5 5ಲೆ 25 ರೀ, ಹಾಗಾದ್ರೆ 5 1ಲೆ 5. ಈ ರೀತಿಯಾಗಿ ನಾವೇನು ಮಾಡಿವಿ, ಅಪವರ್ತನಗಳನ್ನು ಕಂಡು ಹಿಡಿದೀವಿ. ಇವನ್ ಹೆಂಗೆ ಬರೀಬೇಕಾಕೈತ್ರಿ, 56ರ ಅವಿಭಾಜ್ಯ ಅಪವರ್ತನಗಳು ಇವು ಬರ್ತಾವೆ. 25ರ ಅವಿಭಾಜ್ಯ ಅಪವರ್ತನಗಳು 5 × 5. ಇವುಗಳನ್ನು ಒಟ್ಟಾಗಿ ಸೇರಿಸಿದಾಗ 56 × 25 = 2 × 2 × 2 × 7 × 5 × 5 ಅಂತ ಬರಿಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 108 ಮತ್ತು 75ರ ಅಪವರ್ತನಗಳು. 108ರ ಅವಿಭಾಜ್ಯ ಅಪವರ್ತನಗಳನ್ನ ಹೆಂಗೆ ಕಂಡು ಹಿಡಿತೀರಿ, ಇವನ್ನ ಮಾಡೋದ್ರಿಂದ ನಿಮ್ಗೆ ಪ್ರಾಕ್ಟೀಸ್ ಆಕೈತಿ. ಇವನ್ನೆಲ್ಲ ಮಾಡ್ರಿ. 2 5ಲೆ 10 ರೀ, 2 4ಲೆ 8. ಏನು ಬರೆಯೋದ್ರಿ, 2 2ಲೆ 4 ರೀ, 2 7ಲೆ 14. ಈ 2ನ ಮಗ್ಯಾಗ 27 ಇಲ್ರಿ, 3ನ ಮಗ್ಯಾಗ 3 9ಲೆ 27 ರೀ, ಇನ್ನು 3 3ಲೆ 9, 3 1ಲೆ 3. ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳು ಬಂದು. ಇನ್ನು 75ರದ್ದು ಒಂದು ಕಂಡು ಹಿಡ್ಬೇಕ್ರಿ. 75 5ನ ಮಗ್ಯಾಗ ಐತ್ರಿ, 5 1ಲೆ 5, 6 7 ಬರ್ತೈತಿ, 5 5ಲೆ 25. ಹಾಗಾದ್ರೆ 5 3ಲೆ 15 ರೀ, ಹಾಗಾದ್ರೆ ಇಲ್ಲೇನು ಬರ್ತೈತಿ, 3 1ಲೆ 3. 3ರ್ಲೇನು 3 5ಲೆ 15, 3ರ್ಲೇನು ಹೋಗಿತ್ರಿ ಇದು. ಎಲ್ಲಾಗಿತ್ತಂದ್ರೆ ಬೇಡ, 3ರ್ಲೇನು ಹೋಗೈತ್ರಿ. 3 2ಲೆ 6, 3 5ಲೆ 15. ಈ ರೀತಿಯೂ ಈಗ ಮಾಡ್ಬೋದು. ತಪ್ಪು ಮಾಡ್ಕೊಂಡಿವ್ರಿ, ಇರಲಿ. 75ರ ಅವಿಭಾಜ್ಯ ಅಪವರ್ತನಗಳು ಏನಂತ 3 × 5 × 5 ಅಂತ ಬರೀಬಹುದು. ಇವುಗಳನ್ನು ಒಟ್ಟಾಗಿ ಸೇರಿಸಿದಾಗ 108 75 108 × 75ರ ಅವಿಭಾಜ್ಯ ಅಪವರ್ತನಗಳು ಯಾವ ಬರ್ತಾವ್ರಿ, 2 × 2 × 3 × 3 × 5 × 5. ಯಾವಾಗ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯುವಾಗ ಏರಿಕೆ ಕ್ರಮದಲ್ಲಿನ ಬರೀರಿ. ಏರಿಕೆ ಕ್ರಮದಲ್ಲಿ ಬರೋದ್ರನ್ನ ಚಲೋ.
ಏರಿಕೆ ಕ್ರಮದಲ್ಲಿ ಬರ್ಯಾಕ ಟ್ರೈ ಮಾಡ್ರಿ. ಹಾಗೆ ಮುಂದೆ ನೋಡ್ರಿ ಮುಂದಿನ ಪ್ರಶ್ನೆ 1000 × 81. 1000ರ ಅವಿಭಾಜ್ಯ ಅಪವರ್ತನಗಳು 2 × 2 × 2 × 5 × 5 × 5. ನೋಡ್ರಿ 81ರ ಅವಿಭಾಜ್ಯ ಅಪವರ್ತನಗಳು 2 × 2 3 × 3 × 3 ಯಾವ ಕಂಡು ಹಿಡಿ ನೋಡ್ರಿ. ಬಡ ಬಡ ಜಲ್ದಿ ಆಕೈತಿ. 2 5 10 ರೀ, 2 0 ಇದಕ್ಕಿದ್ದಂಗೆ ಇಡ್ರಿ. ಇದು ಆಲ್ರೆಡಿ ಮಾಡಿದ್ದೀವ್ರಿ, ಅದ್ರ ಸಂಬಂಧ 2 2 4 2 5 10 0 ಬತ್ರಿ. ಇನ್ನು 100 2 1 2 ರೀ, 2 2 4 2 5 10. ಇನ್ನು 5ರಲ್ಲೂ ಹೋಗಂಗಿಲ್ರಿ, ಇನ್ನು 3ರಲ್ಲೇ ಹೋಗ್ತೈತಿ. 3ರಲ್ಲೇ ಹೋಗ್ತೈತೇನ್ರಿ? 3 4 12 3 5 15 ಆಕೈತಿ. 3ರಲ್ಲೇ ಹೋಗಂಗಿಲ್ಲ, ಅದರ ಸಂಬಂಧ ಏನ್ರಿ 5ರಲ್ಲೇ ಹೋಗ್ತೈತಿ. 5 2 10 ರೀ, 5 5 25 ಆಕೈತಿ. ಹಾಗೆ 5 5 25. ಇನ್ನು 5 1 5. ಇಲ್ಲಿ ನೋಡ್ರಿ ಯಾವ ಅಪವರ್ತನಗಳು ಸಿಕ್ಕು. ಇನ್ನು 81ರ ಅಪವರ್ತನ ಮಾಡೋದು. ಮೊದಲ 3ರಲ್ಲೇ ಹೋಗ್ತೈತ್ರಿ. 3 2 6 3 7 21. ಮತ್ತು 3 3 3 9 27. 3 3 9. 3 1 3. 4 3 1. ಈ ರೀತಿಯಾಗಿ ಬರಿಬೋದು. ಇವುಗಳನ್ನು ಒಟ್ಟಾಗಿ ಸೇರಿಸಿದಾಗ 1000 × 88ರ ಅಪವರ್ತನಗಳು 2 × 2 × 2. ಸಾರಿ, ಇಲ್ಲಿ ತಪ್ಪಾಗೈತ್ರಿ. ನೋಡ್ರಿ ಇದನ್ನ ಹೆಂಗೆ ಬರಿಬೋದು ಅಂದ್ರಿ, ಇದನ್ನ ಏರಿಕೆ ಕ್ರಮದಲ್ಲೇನು ಬರಿಬೇಕ್ರಿ. 2 × 2 × 2 × 3 × 3 × 3 × 3 × 5 × 5 × 5 ಈ ರೀತಿಯಾಗಿ ಬರಿಬೋದು. ಮೊದಲ 2 ಬರ್ತೈತಿ, ಆಮೇಲೆ 3 3 ಬರ್ತಾವ, ಆಮೇಲೆ 5 5 ಬರ್ತಾವ. ಈ ರೀತಿಯಾಗಿ ನಾವು ಬರಿಬೋದು. ನೆಕ್ಸ್ಟ್ ನೋಡ್ರಿ, ಇನ್ನು 5ನೇ ಪ್ರಶ್ನೆ ರೀ. ಅವಿಭಾಜ್ಯ ಅಪವರ್ತನಗಳು 3 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳನ್ನು 4 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದಾರೆ. ಸಂಖ್ಯೆಗಳ ಅಧ್ಯಯನದಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಮೂಲಭೂತ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾವ ರೀತಿ ಇದನ್ನು ಸಹಾಯಕ ಎಂದು ಚರ್ಚಿಸೋಣ. ನೋಡ್ರಿ, ಇಲ್ಲಿ ಅವಿಭಾಜ್ಯ ಅಪವರ್ತನಗಳು 3 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳಿಂದ ಏನು ಮಾಡ್ಬೇಕಾಗಿತ್ತು ನಾವು, ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿದೈತಿ. ಅತಿ ಚಿಕ್ಕ ಸಂಖ್ಯೆ ನೋಡ್ರಿ, 3 ಅವಿಭಾಜ್ಯ ಸಂಖ್ಯೆಗಳು ಯಾವ್ರಿ? ಸ್ಟಾರ್ಟಿಂಗ್ನು ತಗೋರಿ, ಸ್ಟಾರ್ಟಿಂಗ್ನು ತಗೋದಾಕೈತಿ. 3 2 3 5 ಒಂದು ಅವಿಭಾಜ್ಯ ಸಂಖ್ಯೆಗಳು ಇವೆಲ್ಲ ಹಾಗಾದ್ರೆ ಅತಿ ಚಿಕ್ಕ ಸಂಖ್ಯೆ ಯಾವ್ದಾಕೈತಿ? 2 3 × 5 ಮಾಡಿ 2 3 6 ರೀ, 6 5 30. ಹಾಗಾದ್ರೆ 30 ಅನ್ನೋದು ಏನ್ರಿ? ಇದ ಅತಿ ಚಿಕ್ಕ ಅವಿಭಾಜ್ಯ. 3 ಅವಿಭಾಜ್ಯ ಸಂಖ್ಯೆಗಳ ಚಿಕ್ಕ ಸಂಖ್ಯೆ. 3 ಅವಿಭಾಜ್ಯ ಸಂಖ್ಯೆಗಳನ್ನ ಗುಣಿಸಿದಾಗ ಬರುವಂತಹ ಅತಿ ಚಿಕ್ಕ ಸಂಖ್ಯೆ ಇದರಿ. ಇನ್ನೇನಂದ್ರೆ 4 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರುವಂತ. ನೋಡ್ರಿ, ಇಲ್ಲಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳು ಯಾವ್ರಿ? 2 3 5 ಆಗೈತ್ರಿ. ಇನ್ನ ಇದ್ರ ನೆಕ್ಸ್ಟ್ ರೀ 7. ಹಾಗಾದ್ರೆ ಇವ 4 ನಮಗೆ ಚಿಕ್ಕನ ಕಂಡುಹಿಡಿಯದ, ಅದರ ಸಂಬಂಧ ಇವನ್ನ ಬರ್ಕೊಂಡ್ರಿ. 2 × 3 × 5 × 7 ಅಂತ ಬರಿಬಹುದು. ಇನ್ನು ಅತಿ ಚಿಕ್ಕ ಸಂಖ್ಯೆ ಅಂದ್ರೆ 2 × 3 × 5 × 7 ಅಂತ ಬರದೀವಿ ಅಂದ್ರೆ ಇಸ್ಕೊಳ್ರಿ 210 ಆಕೈತಿ. 7 3 21 21 ಅಂದ್ರೆ 210 ಆಕೈತಿ. ಈ ರೀತಿಯಾಗಿ ನಾವು ಇದರ ಆನ್ಸರ್ ಬರಿಬಹುದು.